ಹೆಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಬ್ಲಾಗಲ್ಲಿ ಏನು ಅಂದರೆ ನಾವೊಂದು ಐಕಿಯಿಂದ ಕಾಟ್ ತೊಗೊಂಬಂದಿದ್ವಿ, ಮಂಚ ತೊಗೊಂಡು ಬಂದಿದ್ವಿ. ಅದು ಫಸ್ಟಿಗೆ ಅಂದ್ಕೊಂಡ್ವಿ ಸಾರಿ ಇದೇನು ಸುಲಭದ ಕೆಲಸ, ನಾವೇ ಫಿಟ್ ಮಾಡಿಬಿಡೋಣ ಅಂತ ಹೇಳಿ ಅಲ್ಲಿ ಒಂದು ಇದು ಕೊಟ್ಟಿರ್ತಾರೆ. ಅಂದರೆ ಯಾವ್ಯಾವ ರೀತಿ ಫಿಟ್ ಮಾಡಬೇಕು ಏನು ಅಂತ ಒಂದು ಮ್ಯಾಪಿನ ಪೇಪರ್ ಕೊಟ್ಟಿರ್ತಾರೆ. ಆ ಮ್ಯಾಪ್ ತೆಗ್ದು ದೊಡ್ಡದಾಗೆ ನಾನು ಮಾಡಿಬಿಡ್ತೀನಿ ಅಂತ ಹೇಳ್ತಿ ಎಲ್ಲ ತೆಗ್ದು ಇಟ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ತಲೆ ಬುಳ್ಳೆಗೆ ಒಂದು ಕೂಡ ಹೋಗಿಲ್ಲ. ಏನು ಮಾಡಬೇಕು ಏನು ಮಾಡಬಾರ್ದು ಅಂತಲೇ ಗೊತ್ತಾಗಿಲ್ಲ ನನಗಂತೂ. ಲಾಸ್ಟಿಗೆ ತಲೆ ಕೆಟ್ಟೋಗ್ಬಿಡ್ತು ಏನು ಮಾಡೋದು ಅಂತ ಹೇಳಿ. ಸರಿ ಬರಲ್ಲ ಅಂತ ಹೇಳಿ ಏನು ಮಾಡಿದ್ವಿ, ಮತ್ತು ಐಕೆ ಅವರಿಗೆ ಕಾಲ್ ಮಾಡಿ ಮತ್ತು ಅವರಿಗೆ ಅಂದರೆ ಫಿಟ್ ಮಾಡ್ತಾರಲ್ಲ ಅವ್ರಿಗೆ ಕರೆಸಿದ್ವಿ ಎಕ್ಸ್ಟ್ರಾ ಅಮೌಂಟ್ ಕೊಟ್ಟು. ಆಮೇಲೆ ಅವ್ರು ಬಂದು ಫಿಟ್ ಮಾಡೋಕ್ಕಂತ ಕುತ್ಕೊಂಡ್ರು. ಆವಾಗ ಗೊತ್ತಾಯಿತು ಇದ್ರ ಹಣೆಬಾರ ಎಷ್ಟು ತಲೆನೋವು ಕೆಲಸ ಅಂತ. ಯಾಕಂದರೆ ನಾವು 1 ಗಂಟೆ ಅಲ್ಲ 2 ಗಂಟೆ ಅಲ್ಲ ಒಂದು ವಾರ ತೊಗೊಂಡಿದ್ರು ಫಿಟ್ ಮಾಡೋಕ್ಕಾಗ್ತಿದ್ದಿಲ್ಲ. ನಮಗೆ ತಲೆಗೆ ಹೋಗಲ್ಲ ಏನೇನು ಅಂತ. ನೀವು ನೋಡ್ತಾ ಹೋಗಿ ಎಷ್ಟು ತಲೆನೋವು ಅಂತ ತೋರಿಸ್ತೀನಿ ನಿಮಗೆ ಮುಂದಕ್ಕೆ ಎಷ್ಟು ತಲೆನೋವುತ್ತೆ ಅಂತ. ಒಂದೊಂದು ಸ್ಕ್ರೂ ಕೂಡ ಒಂದೊಂದು ಎಷ್ಟಾಗಿ ಕೊಟ್ಟಿರಲ್ಲ, ಎಷ್ಟು ತಲೆನೋವು ಮುಂದಕ್ಕೆ ಹೇಳ್ತೀನಿ ನೋಡಿ ಅವರೆಷ್ಟು ಕಷ್ಟಪಟ್ಟು ಮಾಡಿದ್ದಾರೆ ಅಂತ. ನೋಡ್ತಿದ್ದೀರಲ್ಲ ಅವ್ರು ಹೆಂಗೆ ತೆಕ್ಕೊಳ್ಬೇಕು ಅಂತ. ಒಂದು ಸ್ಕ್ರೂ ಹೇಳಿದ್ನಲ್ಲ ಅದು ಆ ಕಡೆ ಈ ಕಡೆ ಆದರೂ ಕೂಡ ಒಂದು ಕಳೆದೋದ್ರೂ ಕೂಡ ಈ ಮಂಚ ಫಿಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಐಕ್ಯದಲ್ಲಿ ನಾವು ಇಸ್ಕೊಂಡು ಬರಬೇಕಾದ್ರೆ ಅವರೆಲ್ಲ ಕರೆಕ್ಟಾಗೆ ಹಾಕಿಕೊಟ್ಟಿರ್ತಾರೆ, ಪಾರ್ಸಲ್ ಕಳಿಸಿರ್ತಾರೆ, ಒಂದು ಎಕ್ಸ್ಟ್ರಾ ಕಳಿಸಲ್ಲ. ಆಮೇಲೆ ಇದು ನಿಜವಾಗ್ಲೂ ನಾವು ಮಾಡ್ತೀವಿ ಫಿಟ್ಟು ಅಂತಲೇ ಏನಾದರೂ ತೊಗೊಂಬಂದರೆ ನಿಜವಾಗ್ಲೂ ಫಿಟ್ ಮಾಡೋಕ್ಕಾಗಲ್ಲ. ಇದು ತುಂಬ ಕೆಲಸ ಹಿಡಿಯುತ್ತೆ. ಇಲ್ಲ ತುಂಬ ಮನುಷ್ಯರಿಗೆ ಶಾಂತಿ ಇರಬೇಕು, ಮನಸ್ಸು ಶಾಂತಿ ಇದ್ದು ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ ಅನ್ನೋ ಕೂಲ್ ಬುದ್ಧಿ ಇದ್ದರೆ ಅವ್ರು ಮಾಡ್ಬೋದು ಅಂದ್ಕೊಳ್ತೀನಿ. 1 ವಾರ 15 ದಿನ ಟೈಮ್ ತೊಗೊಂಡು. ನನ್ನಂಥ ತಲೆ ಆವಾಗ 5 ನಿಮಿಷಕ್ಕೂ ತಲೆ ಸುತ್ತಿರುತ್ತೆ. 5 ನಿಮಿಷಕ್ಕೆ ಏನು ಮಾಡಲಿ ಅನ್ನಿಸ್ತಿರುತ್ತೆ. 5 ನಿಮಿಷಕ್ಕೆ ಈಗ ನೆಕ್ಸ್ಟ್ ಏನು ಅಂತ ಅನ್ಸೋರಿಗೆ ಇದು ಕೊಟ್ಬಿಟ್ರೆ ಅಂತೂ ತಲೆ ಏನು ಬಸ್ಟಾಗಿ ಲಾಸ್ಟಿಗೆಲ್ಲ ಬಿಸಾಕಿ ಹೋಗ್ಬಿಡ್ತೀವಿ, ಹಾಗಾಗುತ್ತೆ. ಹಾಗಾಗಿ ಇದು ನಿಜ ಮಾಡೋಕ್ಕಾಗಲ್ಲ. ಆಮೇಲೆ ಮತ್ತೆ ಏನು ಗೊತ್ತಾ, ಅದರಲ್ಲಿ ನಿಮಗೊಂದು ಐಕಿಯಾದಲ್ಲಿ ಏನು ಮಾಡಿರ್ತಾರೆ ಅಂದರೆ ನಿಮಗೊಂದು ಸ್ಕ್ಯಾನೇ ಕೊಟ್ಬಿಟ್ಟಿರ್ತಾರೆ, ಹೇಗೆ ಫಿಟ್ ಮಾಡಬೇಕು ಏನು ಅಂತ ಹೇಳಿ ಎಲ್ಲ ಕೊಟ್ಟಿರ್ತಾರೆ ಡಿಟೇಲಾಗೆ. ನಾನು ನಿಮ್ಗೆ ಮೊದಲೇ ಗೊತ್ತಂಗೆ ನಿಮಗೆ ಚೇರ್ ಫಿಟ್ ಮಾಡಿದ್ದೆ ನಾನು, ನಿಮ್ಗೆ ಗೊತ್ತು, ನಾನು ವಿಡಿಯೋ ಹಾಕಿದ್ದೀನಿ. ಅದ್ರಲ್ಲಿ ಮಾಡಿದ್ದೆ, ಒಂದು ತಲೆ ಯೂಸ್ ಮಾಡಿ 2 ಚೇರು ಕೂಡ ಫಿಟ್ ಮಾಡಿದ್ದೆ. ಅದೇ ಖುಷಿಲಿ ಇದು ಮಾಡೋಣ ಅಂದ್ಕೊಂಡೆ ತೆಗೆದಿದ್ದು, ಆದರೆ ನಿಜವಾಗ್ಲೂ ಮಾಡೋಕ್ಕಾಗಿಲ್ಲ ನನ್ನ ಕೈಯಲ್ಲಿ. ಆಮೇಲೆ ನಟ್ಟು ಬೋಟು ಅದೇನೇನೋ ಇರಬೇಕು, ಅದೆಲ್ಲ ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಹೇಳಿ ಕರ್ಸ್ಬಿಟ್ಟು ಮಾಡಿಸಿದ್ವಿ.
ಇವರೇ ಹೆಚ್ಚು ಕಮ್ಮಿ 3 ಗಂಟೆ ಟೈಮ್ ತೊಗೊಂಡ್ರೇನೋ ಇದು ಫಿಟ್ ಮಾಡೋಕ್ಕೆ, 3ರಿಂದ 4 ಗಂಟೆ ಟೈಮ್ ಫಿಟ್ ಮಾಡಿ ಕೊಟ್ಟೋಗೋಕ್ಕೆ ಇದು ಮಾಡಿದರು ಅನಿಸುತ್ತೆ. ಈ ಥರ ಅಂದರೆ ಎಷ್ಟು ಕೆಲಸ ಹಿಡಿಯುತ್ತೆ ಅಂದರೆ ಇದು ನೋಡೋಕ್ಕೆ ಎಷ್ಟು ತೆಳ್ಳ ಹೇಗಿರುತ್ತೆ ಅಂದರೆ ಅಯ್ಯೋ ಇದೇನು ಈಸಿ ಕೆಲಸ ಅಂತ. ಆದರೆ ನಿಜವಾಗ್ಲೂ ಇದು ಈಸಿ ಕೆಲಸ ಅಂತೂ ಅಲ್ಲ, ಸಿಕ್ಕಾಪಟ್ಟೆ ತಲೆನೋವು ಕೆಲಸ. ಆಮೇಲೆ ಇದೆಲ್ಲ ಫಿಟ್ಟಾದಾಗ ನಿಮಗೆ ನೂಕಕ್ಕೂ ಆಗೋಲ್ಲ, ಯಾಕಂದರೆ ನೂಕ್ತೀನಿ ಅಂತ ಏನಾದರೂ ಇದು ಮಾಡಿದರೆ ಒಬ್ಬರು ಕೈಯಲ್ಲಿ ನಿಜವಾಗ್ಲೂ ನೂಕೋಕ್ಕಾಗಲ್ಲ, ಅಷ್ಟು ಭಾರ ಅಷ್ಟು ವೇಟ್ ಆಗುತ್ತೆ. ನೋಡಿ ಫಿನಿಶಿಂಗ್ ಆಗ್ತಾ ಇದೆ, ಇಲ್ಲಿಗೆ ಬಂತು ಅದು. ಇದು ಹೇಳಿದ್ನಲ್ಲ ಫಿಟ್ ಮಾಡೋಕ್ಕೆ 4 ಗಂಟೆ ಟೈಮ್ ಮೇಲಾಯಿತು ಅಂತ ಹೇಳಿ, ಅವರೆಲ್ಲ ಕ್ಲೀನಾಗಿ ಜೋಡಿಸಿ ಇದು ಮಾಡೋ ಅಷ್ಟಿಗೆ. ಆಮೇಲೆ ಇದು ಸೈಜು ಬೆಡ್ಡೆಲ್ಲ ತರಿಸ್ಬೇಕಿತ್ತು ನಾವು, ಇದು ಸೈಜ್ ಬೆಡ್ ತರಿಸಿದ್ದಿಲ್ಲ. ಮೊದಲಿಗೆ ಫಿಟ್ಟಾಗೋಗಿ ಆಮೇಲೆ ನೋಡೋಣ ತರಿಸೋಣ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ಏನು ಮಾಡಿದ್ವಿ, ಇದಕ್ಕೆ ನೋಡಿ ಫಿಟ್ ಆಗ್ತಾ ಇದೆ. ತಲೆನೋವು ಕೆಲಸ, ಯಾಕಂದರೆ ನಾನು ಇದು ತೊಗೊಳ್ಳೋದು ಮುಂಚೆ ಈ ಥರ ಮೇಲೆ ಎತ್ತುತ್ತಾರೆ. ನಮ್ಮ ರೂಮ್ ಚಿಕ್ಕದಿರೋದ್ರಿಂದ ಮೇಲೆ ಎತ್ತಿದಾಗ ಏನಾಗುತ್ತೆ ಅಂದರೆ ಕೆಳಗೆ ಒಂದು ಬಾಕ್ಸ್ ಟೈಪ್ ಇರುತ್ತೆ, ಆ ಬಾಕ್ಸ್ ಟೈಪ್ ಇದ್ದಾಗ ಬಟ್ಟೆ ಹಾಕಿಡ್ಬೋದು. ಇದು ಎಳೆಯೋದೇನಾಗುತ್ತೆ ಅಂದರೆ ಜಾಗ ಕಮ್ಮಿ ಇದ್ದರೆ ಎಳೆಯೋಕ್ಕೆಲ್ಲ ಕಷ್ಟ ಆಗುತ್ತೆ. ಇದು ಲಾಸ್ಟಿಗೆ ಫಿನಿಷಿಂಗ್ ಲುಕ್ ಬಂತು. ಇದು ಲಾಸ್ಟ್ ಫಿನಿಷಿಂಗ್ ಲುಕ್ಕು. ಇದೇನು ಅಂದರೆ ಒಂದು ಬೆಡ್ಡು ಅಂದರೆ 10 ಇಂಚ್ ಬೆಡ್ ತರಿಸಿದ್ವಿ ನಾವು. ಅದಕ್ಕೆ 10 ಇಂಚ್ ಬೆಡ್ ಕರೆಕ್ಟಾಗಿ ಕೂತ್ಕೊಂತು. ಅದ್ರ ಮೇಲೆ ಏನು ಮಾಡಿದ್ವಿ ಮತ್ತು ಅಂದರೆ ವೈಟ್ ಅಲ್ವಾ ಗಲೀಜಾಗಿಬಿಡುತ್ತೆ ಅಂತ ಅದಕ್ಕೆ ಇನ್ನೊಂದು ಕವರ್ ಬೇರೆ ತರಿಸಿದ್ವಿ, ವಾಟರ್ ಪ್ರೂಫ್ ಥರ. ಅದು ಹಾಕಿ ಆಮೇಲೆ ಕವರ್ ಹಾಕಿದ್ದೀನಿ, ಯಾಕೆಂದರೆ ಗಲೀಜು ಬೇಗ ಆಗೋಲ್ಲ. ಆಮೇಲೆ ನಾವು ಬೆಡ್ಶೀಟ್ ಹಾಕಿದಾಗ ಆ ಕಡೆ ಈ ಕಡೆ ಆಗುತ್ತಲ್ವ, ಆಗಲ್ಲ ಅಂತ ಹೇಳಿ ಈ ಥರ ಇದು ಮಾಡಿರೋದು. ಅದ್ರ ಮೇಲೆ ಮತ್ತೊಂದು ಕವರ್ ತರಿಸಿ ವಾಟರ್ ಪ್ರೂಫ್ ಅದು ಹಾಕಿದ್ದೀವಿ. ಈ ಥರ ಒಂದು ಕಾಟ್ನ ರೆಡಿ ಮಾಡಿ ಹಾಕೋವರೆಗೂ ಸಾಕಾಗತ್ತೆ. ಅಂದರೆ ಅಷ್ಟು ಸುಲಭ ಆಗಲ್ಲ. ಲಾಸ್ಟಿಗೆ ಅವ್ರು ಫಿಟ್ ಮಾಡಿಕೊಟ್ಟು ಹೋದರು. ಲಾಸ್ಟಿಗೆ ಫಿನಿಷಿಂಗ್ ಈ ಥರ ಬಂತು. ಇದೇ ನಾನು ಅದ್ರ ಮೇಲೆ ಮತ್ತೆ ಕವರ್ ಹಾಕಿರೋದು. ಈ ಥರ ನೀವೇನಾದರೂ ನಿಮ್ಮ ಮನೆಯಲ್ಲೇ ತೊಗೊಂಡು ಬಂದು ಐಕೆಯಿಂದ ಬೆಡ್ಡು ನಾನೇ ಫಿಟ್ ಮಾಡ್ತೀನಿ ಅಂದರೆ ನಿಜವಾಗ್ಲೂ ಆಗೋಲ್ಲ. ಅಲ್ಲಿಂದನೇ ಆರ್ಡ್ರ್ ಕೊಟ್ಬಿಟ್ಟು ಬಂದುಬಿಡಿ, ಯಾರಿಗಾರ ಕಳಿಸಿ ಅಂತ ಹೇಳಿ. ಹೀಗಿತ್ತು ಇವತ್ತಿನ ವಿಡಿಯೋ ಐಕೆದು ಮಂಚ. ಮತ್ತೆ ಸಿಗೋಣ.